ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಸೊ ಲಾಸ್ಟ್ ವೀಕ್ ನನಗೆ ತುಂಬ ಪರಿಚಯ ಇರೋರಿಗೆ ಗೊತ್ತಿರೋರಿಗೆ ಸ್ವಲ್ಪ ಸಮಸ್ಯೆ ಆಯಿತು. ಇದರಿಂದ ನಾನೊಂದು 3 days ನಿದ್ದೆ ಮಾಡೋಕ್ಕಾಗಲಿಲ್ಲ. ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಅದೇ ಯೋಚನೆ, ಯಾಕೆ ಹಿಂಗಾಯ್ತು ಇವ್ರಿಗೆ ಹಿಂಗೆ ಆಗಬಾರ್ದಿತ್ತಲ್ಲ ಅಂತ ತುಂಬ ಯೋಚನೆ ಬರ್ತಿತ್ತು. ಬೇರೆ ಹಗಲೊತ್ತಲ್ಲೂ ಅಷ್ಟೇ ಏನೂ ಸರಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದೇ ಯೋಚನೆಗಳು ಬರ್ತಾ ಇತ್ತು. ಸೊ ಬಟ್ ಒಂದು ವೆಲ್ನೆಸ್ ಕೋಚ್ ಆಗಿ ನಾನು ಏನು ಸರಿ ಮಾಡ್ಕೋಬೇಕಂದ್ರೆ, ಕರೆಕ್ಟ್ ಟೈಮಿಗೆ ನನಗೆ ಏನು ಫುಡ್ ಬೇಕು, ಒಳ್ಳೆ ಫುಡ್ ಬೇಕು ಅದನ್ನು ಕೊಡ್ತಾ ಇದ್ದೆ. ಕರೆಕ್ಟ್ ಎಕ್ಸಸೈಸ್ ಮಾಡ್ತಿದ್ದೆ. ಬೆಳಗ್ಗೆ ಎಷ್ಟೊತ್ತಿಗೆ ಮಲ್ಕೊಂಡ್ರು ಬೆಳಗ್ಗೆ ಎಚ್ಚರ ಆಗುತ್ತೆ, ಒಂದು 10 ಗಂಟೆ ನನಗೆ ಅಂತ ನಾನು ಎಕ್ಸಸೈಸು, ಸಿಂಪಲ್ ಎಕ್ಸಸೈಸಸ್ ಮಾಡ್ತಾ ಇದ್ದೆ. ನೀರು ಕುಡಿತಾ ಇದ್ದೀನಿ. ಬಟ್ ನಾನು ಈ 3 ದಿನದಲ್ಲಿ ಏನು ಅಬ್ಸರ್ವ್ ಮಾಡಿದಂದ್ರೆ, ದಿನಾ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡಾಗ 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಆಗ್ತಾ ಇದೆ. ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲಿ ಹಿಂಗೆ ಮಿಸ್ಸು ಗೊತ್ತು, ಇದರಿಂದ ನಿದ್ದೆಯಿಂದ ಸ್ಟ್ರೆಸ್ಸಿಂದ ಹಿಂಗೆ ಆಗ್ತಿದೆ ಅಂತ. ಬಟ್ ಏನು ಮಾಡೋದು, ದಿನ ಹಿಂಗೆ ಜಾಸ್ತಿ ಆಗ್ತಿದೆಯಲ್ಲ ಅಂತ ಅನಿಸ್ತಿತ್ತು. ಬಟ್ ಆಫ್ಟರ್ 3 days ನಾನೇ ಕೂತ್ಕೊಂಡು ಯೋಚನೆ ಮಾಡಿದ್ದು, ಆಯಿತು ಆ ಸಿಚುವೇಶನ್ ಆಗೋಗಿದೆ, ಅದನ್ನು ನಾನು ಇವಾಗ ಮತ್ತೆ ಸರಿ ಮಾಡೋಕ್ಕೆ ಕಷ್ಟ. ಬಟ್ ಆ ಟೈಮ್ನ ಅದನ್ನು ಬೆಸ್ಟ್ ಸೊಲ್ಯೂಷನ್ ಏನು ಮಾಡ್ಬೋದು ಅದು ನನ್ನ ಕೈಯಲ್ಲೇ ಇದೆ. ಅದನ್ನು ಮಾಡೋಣ. ಈಗ ನಾನು ಯೋಚನೆ ಮಾಡ್ಕೊಂಡು ನನ್ನ ಆರೋಗ್ಯ ಹಾಳು ಮಾಡಿಕೊಂಡ್ರೆ ನಾನೇ ತುಂಬ ಜನಕ್ಕೆ ಗೈಡ್ ಮಾಡ್ತಾ ಇದ್ದೀನಿ. ಆಸ್ ಎ ವೆಲ್ನೆಸ್ ಕೋಚ್ ಸರಿಯಲ್ಲ ಅಂತ ಅಂದ್ಕೊಂಡು ಅವತ್ತು ನಿದ್ದೆ ಮಾಡಿದೆ. 1 ದಿನ 2 ದಿನ ನಿದ್ದೆ ಮಾಡಿದ್ದಕ್ಕೆ ನೋಡಿ ಅದೇನು ವೇರಿಯೇಷನ್ ಆಗಿತ್ತು ಬಾಡಿ, ಅದು ಹಂಗೆ ತನ್ನಂತಾನೆ ಕರೆಕ್ಷನ್ ಆಗೋಯ್ತು. ಮತ್ತೆ ನಾರ್ಮಲ್ ಆದೆ, ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಂಗಾದೆ. ಅಂದರೆ ನಾವು ಸುಮಾರು ಏನೇನೋ ಮಾಡ್ಕೋತಾ ಇರ್ತೀವಿ, ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನೇನೋ ಟ್ರೈ ಮಾಡ್ತಿರ್ತೀವಿ. ಬಟ್ ನಿದ್ದೆ ಸರಿಯಾಗಿ ಮಾಡಲ್ಲ. ಏನೋ ಮೊಬೈಲ್ ನೋಡ್ಕೊಂಡು ಅಥವಾ ಏನೋ ವೆಬ್ ಸೀರೀಸ್ ನೋಡ್ಕೊಂಡು ಅಥವಾ ಏನೋ ಯೋಚನೆ ಮಾಡಿಕೊಂಡು ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ, ನಾವೇನು ಬೆಳಗ್ಗಿಂದ ಸಂಜೆವರೆಗೂ ಏನು ಕಷ್ಟಪಟ್ಟಿರ್ತೀವಿ ಅದು ನೀರಲ್ಲಿ ಹೋಮ ಮಾಡ್ದಂಗೆ. ಬಾಡಿ ಕರೆಕ್ಷನ್ ಆಗದೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ, 11 ಗಂಟೆಯಿಂದ 4 ಗಂಟೆವರೆಗೂ ಏನು ಡೀಪ್ ಸ್ಲೀಪಲ್ಲಿ ಇರ್ತೀವಿ, ಆ ಟೈಮಲ್ಲೇ ಬಾಡಿ ಕರೆಕ್ಷನ್ ಆಗೋದು. ಇದು ತುಂಬ ಜನ ಡಿಸ್ಟರ್ಬ್ ಮಾಡ್ಕೋತಾ ಇರ್ತೀರಾ. ಸೊ ನಾನೊಂದು ಒಳ್ಳೆ ಗ್ರೂಪಲ್ಲಿ ಇರೋವಾಗ, ನನಗೊಬ್ರು ಒಳ್ಳೆ ಕೋಚ್ ಇರೋವಾಗ, ಗೈಡ್ ಮಾಡೋರು, ಮತ್ತೆ ವಾಪಸ್ಸು ಒಂದು 3 daysಲ್ಲೇ ನಾನು ಏನು ಸರಿ ಮಾಡ್ಕೊಂಡಿದ್ದೆ ಅದು ಸರಿ ಮಾಡ್ಕೊಳಕ್ಕಾಯಿತು. ಸೊ ಹಿಂಗೆ ಗ್ರೂಪ್ ಇಲ್ದಲೆ, ಕೋಚ್ ಇಲ್ದಲೆ ತುಂಬ ಜನ ಓದಾಡ್ತಾ ಇರ್ತೀರಾ. ಸೊ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಹೆಲ್ದಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ 5 pillars ಫಾಲೋ ಮಾಡ್ಬೇಕಂತಾರೆ. ಒಳ್ಳೆ ಊಟ, ಜೊತೆಗೆ ನೀರು, ನಿದ್ದೆ, ಬಾಡಿ ಮೂವ್ಮೆಂಟ್ಸು, ಜೊತೆಗೆ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್, ಇದಿಷ್ಟನ್ನು ಫಾಲೋ ಮಾಡಿದ್ರೆ ಚೆನ್ನಾಗಿರ್ಬೋದು. ಇದರಲ್ಲಿ ಯಾವುದೇ ಒಂಚೂರು ಏರುಪೇರಾದ್ರೂ ಹಾಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಬಟ್ ಫಾಲೋ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ. ತುಂಬ ಕಡಿಮೆ ಜನಕ್ಕಾಗುತ್ತೆ. ಡೆಡಿಕೇಶನ್ ಇರ್ಬೋದು, ಒಂದು ಒಳ್ಳೆ ಡಿಸಿಪ್ಲಿನ್ ಇರ್ಬೋದು, ತುಂಬ ಕಡಿಮೆ ಜನಕ್ಕಾಗುತ್ತೆ. ಬಟ್ ಒಂದು ಗ್ರೂಪ್ ಇತ್ತು, ಒಂದು ಕೋಚ್ ಸಪೋರ್ಟ್ ಇದ್ದರೆ ಯಾವಾಗೇ ಟ್ರ್ಯಾಕ್ ಆ ಕಡೆ ಈ ಕಡೆ ಓದೋವಾಗ ಒಂದು ಕಡೆಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಗ್ರೂಪ್ ಬೇಕು, ಹಾಗೆ ಈ ಕೋಚ್ ಹೆಲ್ಪ್ ಬೇಕು ಅಂತ ಅನ್ನೋದಾದರೆ ಈ ಗೂಗಲ್ ಫಾರ್ಮ್ಸ್ನ ಫಿಲ್ ಮಾಡಿ ಫ್ರೀ ಇಂಟ್ರಡಕ್ಷನ್ ಸೆಷನ್ನ ನೀವು ಅಟೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.